ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಸಿಗರೆಟ್ಸ್ ಬೀಡೀಸು ರೂಢಿ ಆಗಿದ್ದಾರೋ ಅವ್ರಿಗೂ ರೆಸ್ಪಿರೇಟರಿ ಡಿಸಾರ್ಡರ್ ಬರೋದಕ್ಕೂ ಅವಕಾಶ ಇದೆ. ಮರ್ಮ ಚಿಕಿತ್ಸೆ ನಿಮ್ಮ ಲಂಗ್ಸ್ ಕಡೆ ಏನು ಪ್ರೆಷರ್ಸ್ ಕೊಡಲ್ಲ, ಪಾದದಲ್ಲಿ ಬರುತ್ತೆ, ಅಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಸೇಮ್ ಆರ್ಟರೀಸ್ ಅಂಡ್ ವೇನ್ಸ್ ಕನೆಕ್ಟೆಡ್ ವಿತ್ ದಿ ಹೆಡ್, ಅಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಒಂದು ವಾಯು ತರ ಸಿಕ್ಕಾಕೊಂಡಿರೋ ಅದೆಲ್ಲ ಈಚೆ ಬರುತ್ತೆ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಮನುಷ್ಯನಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ರೆಸ್ಪಿರೇಟರಿ ಇಶ್ಯೂಸ್ನ ನೋಡ್ತಾ ಇದ್ದೀವಿ. ವಾಯು ಮಾಲಿನ್ಯದಿಂದ ಆಗಿರಬಹುದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಋತುಮಾನದಿಂದ ಆಗಿರ್ಬೋದು. ಸೊ ಈ ರೀತಿ ಬದಲಾವಣೆಗಳಿಂದ ನಾವು ಸಾಕಷ್ಟು ರೆಸ್ಪಿರೇಟರಿ ಇಶ್ಯೂಸ್ನ ನೋಡ್ತಾ ಇದ್ದೀವಿ. ಸೊ ಶ್ವಾಸಕೋಶದ ಸಮಸ್ಯೆಗಳಾಗಿರ್ಬೋದು ಅಥವಾ ಉಸಿರಾಟದ ತೊಂದರೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಬಹುದು ಆಯುರ್ವೇದದಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸ್ವಾಮೀಜಿ ಅವ್ರನ್ನ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ನಮಸ್ಕಾರ ಪ್ರಿಯ ವೀಕ್ಷಕರೇ. ಯಾಕೆ ಮನುಷ್ಯನಲ್ಲಿ ಈ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಇದು ಮೊಟ್ಟ ಮೊದಲಾಗಿ ಹೇಳಬೇಕಂದ್ರೆ ಈ ಏಲ್ಮೆಂಟ್ಸ್ನು ರೆಸ್ಪಿರೇಟರಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದು ಕ್ರಾನಿಕ್ ಎಕ್ಸ್ಪೋಷರ್ ಇರ್ಬೋದು ಪೊಲ್ಯೂಟೆಂಟ್ಸ್ನಿಂದು, ಇಲ್ಲಾಂದರೆ ಇಂಡಸ್ಟ್ರಿಯಲ್ ಎಮಿಷನ್ಸ್ ಇರ್ಬೋದು. ಇದು ಮುಖ್ಯವಾಗಿ ಎಲ್ಲಿ ಕೆಲಸ ಮಾಡ್ತಾರೋ ಇದು ಮೋಸ್ಟ್ಲಿ ಲೇಬರ್ ಕ್ಲಾಸಲ್ಲಿ ನೀವು ನೋಡಿದರೆ ಅವ್ರಿಗೂ ರೆಸ್ಪಿರೇಟರಿ ಡಿಸಾರ್ಡರ್ಸ್ ತುಂಬ ಇರುತ್ತೆ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರ್ಗೂ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಟೊಬ್ಯಾಕೊ ಯೂಸ್ ಮಾಡ್ಬೋದು, ಅದೇ ಗುಟ್ಕಾ ಅಂತ ನಾವು ಹೇಳೋದು, ಇಲ್ಲ ಅಂದರೆ ಸಿಗರೆಟ್ಸು ಬೀಡೀಸು ಈ ಥರ ಫ್ಯೂಯಲ್ ಸ್ಮೋಕ್ಸು, ಇದಕ್ಕೆಲ್ಲ ಯಾರು ರೂಢಿ ಆಗಿದ್ದಾರೋ ಅವ್ರಿಗೂ ಈ ಸಮಸ್ಯೆ ಬರ್ಬೋದು. ಆಕ್ಯುಪೇಷನಲ್ ಹಜಾರ್ಡ್ಸ್ ನಾವು ಹೇಳ್ತೀವಿ. ಅದರಲ್ಲಿ ನೀವು ನೋಡಿದರೆ ಕೋಲ್ಡ್ ಡಸ್ಟ್ ಇರ್ಬೋದು, ಕೆಮಿಕಲ್ ಫ್ಯೂಮ್ಸ್ ಇರ್ಬೋದು, ಇದರಿಂದನೂ ರೆಸ್ಪಿರೇಟರಿ ಡಿಸಾರ್ಡರ್ ಆಗೋದಕ್ಕೂ ಅವಕಾಶ ಇದೆ. ಇನ್ನೊಂದು ನೀವು ನೋಡಿದರೆ ಬ್ಯಾಕ್ಟೀರಿಯಲ್ಸ್, ಫಂಗಸ್ ಇರ್ಬೋದು, ವೈರಲ್ ಇರ್ಬೋದು, ಇದು ಫಾರಿನ್ ಬಾಡೀಸ್ ಅಟ್ಯಾಕ್ ಇರ್ಬೋದು, ಇದರಿಂದನೂ ಕೆಲವ್ರಿಗೂ ಆಗುತ್ತೆ. ಕೆಲವ್ರಿಗೂ ಅಲರ್ಜೀಸ್ನಿಂದನೂ ಇದು ಶುರು ಆಗ್ಬೋದು. ಲೈಕ್ ಪೋಲ್ ಆ್ಯಂಡ್ ಡಸ್ಟ್ ಅಲರ್ಜೀಸು ನಾರ್ಮಲ್ ಇರೋರು, ಆ ಥರ ಇರೋರ್ಗು ಆಗುತ್ತೆ. ಕೆಲವ್ರಿಗೂ ಬಂದು ಅನಿಮಲ್ನಿಂದನೂ ಪೆಟ್ ಡಾಗ್ಸ್ ಎಲ್ಲ ಇರುತ್ತಲ್ವ, ಇಲ್ಲ ಕ್ಯಾಟ್ಸ್ ಇರುತ್ತೆ, ಅದರಿಂದನೂ ಬರೋದಕ್ಕೂ ಡ್ಯಾಂಡರ್ಟ್, ಅನಿಮಲ್ ಡ್ಯಾಂಡರ್ಟ್ ಹೇಳ್ತೀವಿ, ಅದರಿಂದನೂ ಬರೋದಕ್ಕೂ ಅವಕಾಶ ಇದರಲ್ಲಿ ಇದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಶ್ಯಾಂಪು ಇಲ್ಲ ಅಂದರೆ ಹೇರ್ ಡೈ ಇದೆಲ್ಲ ಮಾಡ್ತಾರಲ್ವ, ಅದರಿಂದ ಕೆಮಿಕಲ್ ಸೆನ್ಸಿಟೈಸರ್ಸ್ ಹೇಳ್ತೀವಿ, ಅದರಿಂದನೂ ಅವ್ರಿಗೂ ರೆಸ್ಪಿರೇಟರಿ ಡಿಸಾರ್ಡರ್ ಬರೋದಕ್ಕೂ ಅವಕಾಶ ಇದೆ. ಕೆಲವರು ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಮನೆಯಲ್ಲೇ ಅವ್ರಿಗೂ ಇದು ಲಂಗ್ ಸ್ಟ್ರಕ್ಚರೇ ಡಿಸ್ಟ್ರಕ್ಚರ್ ಆಗಿರ್ಬೋದು, ಅದರಿಂದನೂ ಅವ್ರಿಗೂ ತೊಂದರೆಗಳು, ಉಸಿರಾಟ ತೊಂದರೆಗಳು ಬರೋದಕ್ಕೂ ಅವಕಾಶ ಇದೆ. ಇಮ್ಯೂನ್ ಸಿಸ್ಟಮ್ ಏನಾವುದು ಕಡಿಮೆ ಆಗಿದ್ರೆ, ಆಟೋ ಇಮ್ಯೂನ್ ಸಿಸ್ಟಮ್ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದರಿಂದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರೋದಕ್ಕೂ ಭಾಳ ಅವಕಾಶ ಇದೆ. ಅದೇ ಥರ ಎನ್ವೈರ್ಮೆಂಟಲ್, ಈಗ ಕ್ಲೈಮೆಟಿಕ್ ಒಂದೊಂದು ಪ್ರಾಂತದಲ್ಲಿ ನೋಡಿದರೆ ಕೆಲವ್ರಿಗೂ ಹೆಚ್ಚಿಗೆ ತಣ್ಣವಾಗಿ ಇರ್ಬೋದು, ಇಲ್ಲಾಂದರೆ ಹೈ ಹ್ಯುಮಿಡಿಟಿ ಇರ್ಬೋದು, ಆಯಿತಾ, ಇಲ್ಲಾಂದರೆ ರೈನಿ ಸೀಸನ್ಸ್ ಇರ್ಬೋದು. ಈ ಥರ ಇರೋರ್ಗು ಈ ಥರ ಸಮಸ್ಯೆಗಳು ಬರೋದಕ್ಕೂ ಅವಕಾಶ ಇದೆ. ಅದೇ ಥರ ಈಗ IT ಅಲ್ಲಿ ಇಲ್ಲ MNC ಕಂಪನೀಸಲ್ಲಿ ಯಾರ್ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಾರೋ ಇಲ್ಲ IT ಡಿಪಾರ್ಟ್ಮೆಂಟಲ್ಲಿ ಇದ್ದಾರೋ ಅವರೆಲ್ಲ ನೀವು ನೋಡಿದರೆ ಅವ್ರಿಗೂ ವಾತಾವರಣ ಶುದ್ಧ ಏರ್ ಸಿಗ್ತಾ ಇಲ್ಲ. ಕ್ಲೋಸ್ಡ್ ಅಟ್ಮಾಸ್ಫಿಯರ್, ಓನ್ಲಿ AC, ಆಯಿತಾ. ಅದರಿಂದ ಆ ಏರ್ ಕಂಟ್ಯಾಮಿನೇಷನ್ನಿಂದನೂ ಬರೋದಕ್ಕೂ ಅವಕಾಶ ಇರುತ್ತೆ. ಸೊ ಇದ್ರ ಬಿಟ್ಟು ಬೇರೆ ಏನಾದರೂ ಫ್ಯಾಕ್ಟರ್ಸ್ ಇದೆ ಅಂದರೆ ಕುಕ್ಕಿಂಗ್ ಇರ್ಬೋದು, ಅದರಿಂದ ಬರೋ ಫ್ಯೂಮ್ಸ್ನಿಂದ ಆಗ್ಬೋದು, ಇಲ್ಲಾಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು, ಸೆಡಿಮೆಂಟ್ರಿ ಹ್ಯಾಬಿಟ್ಸ್ ಇರ್ಬೋದು. ಇದೆಲ್ಲ ಭಾಳ ಮುಖ್ಯವಾಗಿ ಇರೋ ಕಾರಣನಿಂದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಮೋಸ್ಟ್ಲಿ ಒಂದು 60 to 70% ಆಫ್ ದಿ ಪಾಪ್ಯುಲೇಷನ್ಸ್ ಇಂಡಿಯಾದಲ್ಲಿ ಇದು ನಾವು ರೆಸ್ಪಿರೇಟರಿ ಡಿಸಾರ್ಡರ್ಸ್ ನೋಡ್ತಾ ಇದ್ದೀವಿ. ಓಕೆ.
ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಮಾಲಿನ್ಯದಿಂದಾಗಿ ಜಾಸ್ತಿ ಸಮಸ್ಯೆಗಳನ್ನ ಜನರಲ್ಲಿ ಈಗೀಗ ನೋಡ್ತಾ ಇದ್ದೀವಿ ಅಂತ. ಸೊ ಈ ಪೊಲ್ಯೂಷನ್ ಅಂತೂ ಇದ್ದೇ ಇದೆ, ಇದನ್ನ ನಾವೇನು ಅಷ್ಟಾಗಿ ಬದಲಾಯಿಸೋದಕ್ಕಾಗಲ್ಲ. ಯಾವ ರೀತಿ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಅಟ್ಲೀಸ್ಟ್ ನಮ್ಮನ್ನ ನಾವು ಸಮಸ್ಯೆಗಳಿಂದ ದೂರ ಇಡ್ಬೋದು? ಪ್ರಿಕಾಷನ್ಸ್ ಅಂದರೆ ಮೋಸ್ಟ್ಲಿ ನೀವು ಈಗ ಫಿಲ್ಟರ್ಸ್ ಹಾಕ್ಕೊಂಡ್ರೆ, ಲೈಕ್ ಮಾಸ್ಕ್ ಹಾಕ್ಕೊಳ್ತೀರ. ಕೋವಿಡ್ ಟೈಮಲ್ಲಿ ನೀವು ನೋಡಿದರೆ ಫಾರಿನ್ ಬಾಡೀಸೆಲ್ಲ ಅಟ್ಯಾಕ್ ಆಯಿತು, ವೈರಸಸ್ಸು. ಕೆಲವ್ರಿಗೂ ನಿಮೋನಿಯಾ ಬರುತ್ತೆ, ಕೆಲವ್ರಿಗೂ ಟೈಫಾಯ್ಡ್ ಇರುತ್ತೆ, ಅದರಿಂದನೂ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರ್ತಾ ಇದೆ. ಸೊ ಆ ಥರ ವೈರಲ್ಸ್ ಏನಾದ್ರು ಬಂದುಬಿಟ್ರೆ ಅವ್ರು ಏನು ಹಾಕ್ತಾರೆ, ಮಾಸ್ಕ್ ಹಾಕ್ತಾರೆ, ವಿಚ್ ಈಸ್ ಇನ್ಕರೆಕ್ಟ್. ಯಾಕೆಂದರೆ ನಿಮಗೂ ಶುದ್ಧವಾಗಿ ಇರೋ ಏರ್ ನಿಮಗೂ ಸಿಗ್ತಾ ಇಲ್ಲ, ಆಕ್ಸಿಜನೇಟೆಡ್ ಏರ್ ಸಿಗ್ತಾ ಇಲ್ಲ. ಅದು ಫಸ್ಟ್ ನೀವು ನೋಡ್ಕೋಬೇಕು. ಅದನ್ನಿಂದು ಯಾರಾವುದು ಪಬ್ಲಿಕ್ಕಲ್ಲಿ ನೀವು ಮೂವ್ಮೆಂಟ್ ಆಗ್ತಾ ಇದ್ದರೆ ಆವತ್ತು ಮಾಸ್ಕ್ ಹಾಕ್ಕೊಳ್ಳಿ, ಸೊ ದಟ್ ಇಟ್ ಶುಡ್ ನಾಟ್ ಸ್ಪ್ರೆಡ್. ನೀವು ತನಿಯಾಗಿ ಒಂದು ರೂಮಲ್ಲಿ ಇದ್ದರೆ ಸೆಪ್ರೇಟಾಗಿ ಆವತ್ತು ನಿಮಗೂ ಅದು ಮಾಸ್ಕ್ ಅವಶ್ಯಕತೆ ಇಲ್ಲ. ಆ್ಯಸ್ ಮಚ್ ಪಾಸಿಬಲ್ ಆಕ್ಸಿಜನೇಟೆಡ್ ಏರ್ ಬರೋದಕ್ಕೂ ವಿಂಡೋಸ್ ಎಲ್ಲ ಓಪನ್ ಇಟ್ಕೊಳ್ಳಿ, ಆಯಿತಾ? ಸ್ಟೀಮಿಂಗ್ ತೊಗೊಳ್ಳೋದು ಬೇಡ. ಸ್ಟೀಮಿಂಗ್ ತೊಗೊಂಡ್ರೆ ಅದು ಏನಾಗುತ್ತೆ ಅಂದರೆ ಅದರಲ್ಲಿ ಏನು ಮಾಯ್ಶ್ಚರ್ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಅಮೃತಾಂಜನ್ ನೀರಲ್ಲಿ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಬೇರೆ ಏನಾವುದು ಒಂದು ಮೆಡಿಕೇಶನ್ಸ್ ಹಾಕ್ಕೊಂಡು ಸ್ಟೀಮಿಂಗ್ ತೊಗೊಳ್ತಾರೆ. ಆ ಮಾಯ್ಶ್ಚರ್ ಇರೋದನಿಂದ ಯಾವತ್ತು ನೀವು ಶ್ವಾಸ ಮಾಡ್ತಿರೋ ದಟ್ ಆಲ್ಸೋ ಮೇ ಕಂಟ್ಯಾಮಿನೇಟ್, ಆಯಿತಾ? ಒಂದು ಕಡೆ ನಿಮಗೂ ರಿಲೀಸ್ ಆಗೋ ಥರ ಇದ್ರೇನು ಒಳಗಡೆ ಹೋಗಿ ಲಂಗ್ಸಲ್ಲಿ ಶ್ರೋತ ಅಂತ ಹೇಳ್ತೀವಿ. ಶ್ರೋತ ಅಂದರೆ ಬ್ಲಡ್ ವೆಸಲ್, ಅದರಲ್ಲಿ ಹೋಗಿ ಇನ್ಫ್ಲಮೇಷನ್ ಆಗುತ್ತೆ. ಅದರಿಂದ ಮ್ಯೂಕಸ್ ಅಲ್ಲೇ ಸಿಗಾಕೊಳ್ಳುತ್ತೆ, ಈಚೆ ಬರಲ್ಲ. ಅದು ಪದೇ 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 ಅವ್ರಿಗೂ ರೆಸ್ಪಿರೇಟರಿ ಡಿಸಾರ್ಡರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದು ರೆಸ್ಪಿರೇಟರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಡಿಸಾರ್ಡರ್ ಆಗುತ್ತೆ. ಸೊ ಅದೇ ಮೂಲ ಕಾರಣ. ಆವತ್ತು ನೀವು ಏನು ಮಾಡಬೇಕು, ನಮಗೂ ಪದ್ಧತಿ ಇದೆ. ಸ್ಟೀಮಿಂಗ್ ಬದಲಾಗಿ ನೀವು ಇದು ಸ್ವೇದನ ಅಂಟು ನಾವು ಹೇಳ್ತೀವಿ, ಅದು ತೊಗೋಬೋದು. ಆ ಸ್ವೇದನ ತೊಗೊಂಡ್ರೆ, ನಸ್ಯ ಅಂಟು ತೊಗೊಂಡ್ರೆ ಆವತ್ತು ಅದು ಒಳಗಡೆ ಎಲ್ಲ ಕ್ಲಿಯರ್ ಮಾಡುತ್ತೆ. ಅದು ಬಂದು ಒಂದು ಫ್ಯೂಮ್ಸ್ ಜಸ್ಟ್ ಲೈಕ್ ಏರ್ ಪಾಸಿಂಗ್, ಅದು ಬಂದು ನಿಮಗೂ ಇದು ಮಾಯ್ಶ್ಚರ್ ಅದರಲ್ಲಿ ಬರಲ್ಲ, ಆಯಿತಾ? ಆ ಥರ ಮಾಡಿಕೊಂಡ್ರೆ ಇದು ನಿಮಗೂ ನೋಸ್ಟ್ರಲ್ಸ್ ಕ್ಲಿಯರ್ ಆಗುತ್ತೆ, ರೆಸ್ಪಿರೇಟ್ರಿಯಲ್ಲಿ ಅದು ಕ್ಲಿಯರ್ ಆಗುತ್ತೆ. ಇದು ಒಂದು ಪದ್ಧತಿ ಇದೆ. ಸೊ ನೀವು ಮೋಸ್ಟ್ ಆಫ್ ದಿ ಟೈಮ್ ನೀವು ಪಬ್ಲಿಕ್ಕಲ್ಲಿದ್ದರೆ ಮಾಸ್ಕ್ ಹಾಕ್ಕೊಳ್ಳಿ, ಲಿಮಿಟೆಡ್, ಬಟ್ ಟ್ರೈ ಟು ಅವಾಯ್ಡ್ ದಿ ಪಬ್ಲಿಕ್. ಆ ಟೈಮಲ್ಲಿ ನೀವು ರಜಾ ತೊಗೊಳ್ಳಿ, ಮನೆಯಲ್ಲೇ ಇರಿ, ಕೆಲವು ದಿನ ನೀವು ಮೆಡಿಕೇಷನ್ಸ್ ತೊಗೊಳ್ಳಿ, ಆಯುರ್ವೇದನೋ ಆಲೋಪತಿನೋ ಏನು ತೊಗೊಳ್ತೀರೋ ತೊಗೊಳ್ಳಿ, ವಾತಾವರಣ ಶುದ್ಧವಾಗಿ ಇಟ್ಕೊಳ್ಳಿ. ಡೈಲಿ ನೀವು ಪ್ರಾಣಾಯಾಮ ಮಾಡಿದರೆ ನಿಮಗೂ ಈ ತೊಂದರೆನೇ ಬರಲ್ಲ. ಲೋಮ್ ವಿಲೋಮ್ ಟು ಹೇಳ್ತಾರೆ. ಆವತ್ತು ನೀವು ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡೇ ಇದ್ದರೆ ನಿಮಗೂ ಚೆನ್ನಾಗಿ ರೆಸ್ಪಿರೇಟರಿ ಆರ್ಗನ್ಸ್ ಫಂಕ್ಷನ್ ಆಗುತ್ತೆ. ಇದೇ ಥರ ನೀವು ಭಸ್ತ್ರಿಕಾ ಯೋಗ ಇದೆ, ಅದು ಮಾಡಿದರೆ ಚೆನ್ನಾಗಿರುತ್ತೆ. ಈ ಥರ ಇದು ವೇದಾಂತದಲ್ಲಿ ಅವರು ಹೇಳಿದ್ದಾರೆ, ಒಂದು ಮೈಂಡ್ ನಾವು ಯಾವ ಥರ ಇಟ್ಕೋಬೇಕು ಇನ್ ಆರ್ಡರ್ ಟು ಅವಾಯ್ಡ್ ದಿ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಅದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಯೋಗ ಧ್ಯಾನ ಇರ್ಬೋದು, ಆಯಿತಾ? ಇಲ್ಲಾಂದರೆ ಆಯುರ್ವೇದ ಪದ್ಧತಿಯಲ್ಲಿ ಹೋಗ್ಬೋದು, ಮರ್ಮ ಚಿಕಿತ್ಸೆದಲ್ಲಿ. ಸೊ ಇನ್ನು ಆಸ್ತಮಾ ಆಗಿರ್ಬೋದು ಅಥವಾ COPD ಆಗಿರ್ಬೋದು, ಈ ತರ ನಾನಾ ರೀತಿ ಅದೆಲ್ಲ ಜೆನೆಟಿಕ್ ಕೇಸಸ್ ಅಲ್ಲಿ ಬರುತ್ತೆ. ಹೌದು. ಎಸ್. ಲಕ್ಷಣಗಳ ಬಗ್ಗೆ ಹೋಗೋದಕ್ಕೆ ಮುಂಚೆ ಏನು ಸಿಂಪ್ಟಮ್ಸ್ ನಾವು ನೋಡ್ತೀವಿ ಪ್ರತಿಯೊಬ್ಬರಲ್ಲಿ, ಅದಕ್ಕೆ ಮುಂಚೆ ಲಂಗ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಕೊಡೋಣ. ಲಂಗ್ಸ್ ಏನಮ್ಮ, ಇದು ಬಂದು ನಿಮಗೂ ಆಕ್ಸಿಜನೇಟೆಡ್ ಬ್ಲಡ್ ಅದು ಕ್ರಿಯೇಟ್ ಮಾಡುತ್ತೆ. ಈ ಏನೋ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ನೀವು ನೋಡಿದರೆ ಲಂಗ್ಸ್ ಮೇನ್ ಫಂಕ್ಷನ್ ಬಂದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು. ಹಾರ್ಟ್ಗೂ ಅದು ಟ್ರಾನ್ಸ್ಫರ್ ಮಾಡ್ಬೋದು, ಅದರಿಂದ ಹಾರ್ಟ್ ಚೆನ್ನಾಗಿ ಪಂಪ್ ಆಗ್ಬೋದು. ಈ ಲಂಗ್ಸ್ ಆ್ಯಂಡ್ ಹಾರ್ಟ್ ಪರ್ಫೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಅಂದರೆ ನಿಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಯಾವತ್ತೂ ಚೆನ್ನಾಗಿರುತ್ತೆ. ಸೊ ಮೂಲ ಕಾರಣ ಲಂಗ್ಸ್ದು ಏನು, ಆಕ್ಸಿಜನೇಟೆಡ್ ಸಪ್ಲೈ. ಸೊ ಆಕ್ಸಿಜನ್ನು ಬ್ಲಡ್ ಥ್ರೂನೇ ಅದು ಸಪ್ಲೈ ಮಾಡುತ್ತೆ. ಅದು ಆಕ್ಸಿಜನ್ ಕ್ರಿಯೇಟ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಒಮಿಟ್ ದಿ ಕಾರ್ಬನ್ ಡೈಆಕ್ಸೈಡ್, ಆಯಿತಾ? ಕಾರ್ಬೋಹೈಡ್ರೇಟ್ಸ್ ಆಲ್ಸೋ. ಸೊ ಯಾವತ್ತು ಅದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಹತ್ರ ತುಂಬ ಹೆಚ್ಚಿಗೆ ಇದೋ ಆವತ್ತು ನೀವು ಏನು ಶ್ವಾಸ ತಗೊಂಡು ಬಿಡ್ತಾ ಇದ್ದೀರೋ ಆ ಕಾರ್ಬನ್ ಡೈಆಕ್ಸೈಡ್ ಈಚೆ ಹೋಗುತ್ತೆ. ಆ್ಯಂಡ್ ವೈಲ್ ಇನ್ಹೇಲಿಂಗ್ ಏನು ವಾತಾವರಣದಲ್ಲಿ ನಿಮಗೂ ಶುದ್ಧವಾಗಿ ಇರೋ ಆಕ್ಸಿಜನ್ ಇದೋ ಅದು ಒಳಗಡೆ ತಗೊಂಡು ಅದು ಸರಿಪಡಿಸುತ್ತೆ. ಸೊ ಅದು ಲಂಗ್ಸ್ ಫಂಕ್ಷನೇ ಅಷ್ಟೇ. ಸೊ ದಟ್ ಯುವರ್ ಬ್ರೀತಿಂಗ್ ವಿಲ್ ಬಿ ಪ್ರಾಪರ್, ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಶುಡ್ ಬಿ ಪ್ರಾಪರ್ ಫ್ಲೋ.
ಸೊ ನಮ್ಮ ಶ್ವಾಸಕೋಶ, ನಮ್ಮ ಲಂಗ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಆ್ಯಂಡ್ ಅದು ಸರಿಯಾಗಿ ಮಾಡಬೇಕಾಗಿರೋ ಕೆಲಸ ಮಾಡದೇ ಇದ್ದಾಗ ನಮ್ಮಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣುತ್ತೆ? ಈಗ ವೀಕ್ಷಕರೇ, ನೀವೊಂದು ಚಿತ್ರ ನೋಡ್ಬೋದು, ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಈಗ ನಿಮಗೂ ರೈಟ್ ಆ್ಯಂಡ್ ಲೆಫ್ಟ್ ಲಂಗ್ ಇಲ್ಲಿ ನಿಮಗೂ ಕಾಣಿಸ್ತಾ ಇದೆ. ಇದರಲ್ಲಿ ನೀವು ಮೇಯ್ನಾಗಿ ನೋಡಿದರೆ ನಾವು ಒಂದು ಮರ್ಮನಾಡಿಗಳು ಇದರಲ್ಲಿ ಇರುತ್ತೆ, ನಾಡಿಗಳು ಮೇನ್ ನಾಡಿಗಳು ಇರುತ್ತೆ. ಶ್ರೋತಾಸ್ ಅಂದರೆ ಬ್ಲಡ್ ವೆಸಲ್ಸ್ ನಾವು ಹೇಳೋದು. ಈ ಥರ 3 ಪ್ರಕಾರ ಅದರಲ್ಲಿ ಇದೆ. ಇದು ನೀವು ಮೇಯ್ನಾಗಿ ನೋಡಿದರೆ ಈಗ ಈ ರೈಟ್ ಸೈಡಲ್ಲಿ ನೀವು ನೋಡಿದರೆ ರೈಟ್ ಪಲ್ಮನರಿ ಆರ್ಟರಿ ಇದೆ, ಅದಾದಮೇಲೆ ಲೆಫ್ಟ್ ಪಲ್ಮನರಿ ಆರ್ಟರಿ ಇದೆ, ಬ್ರಾಂಕಿಯಲ್ ಆರ್ಟರಿಸ್ಟ್ ಇದೆ. ಅದೇ ರೀತಿಯಾಗಿ ಲೆಫ್ಟ್ ಪಲ್ಮನರಿ ಆರ್ಟರಿ, ರೈಟ್ ಪಲ್ಮನರಿ ವೇನ್ಸ್, ಲೆಫ್ಟ್ ಪಲ್ಮನರಿ ವೇನ್ಸ್, ಬ್ರೋಂಕಿಯಲ್ ವೇನ್ಸ್ ಇದೆ. ಇದು ಮೇನ್ ಕೆಲಸ. ಇದು ಏನು ಮಾಡ್ತಾ ಇದೆ ಈ ಲಂಗ್ಸ್ ಅಂದರೆ, ಯಾವತ್ತು ನೀವು ಒಂದು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ತಿರೋ, ಒಂದು ಶ್ವಾಸ ತಗೊಳ್ತಾ ಇದ್ರು, ಒಳಗಡೆ ತಗೊಂಡು ಈಚೆ ಬಿಡ್ತಾ ಇದ್ರು, ಆವತ್ತು ಮೈಯಲ್ಲಿ ಇರೋ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ನು ಈಚೆ ತೆಗೆಸ್ತಾ ಇದೆ, ಆಕ್ಸಿಜನ್ನು ಒಳಗಡೆ ತಗೊಳ್ತಾ ಇದೆ. ಸೆಕೆಂಡು, ಇದು ಸರ್ಕ್ಯುಲೇಟರಿ ಸಿಸ್ಟಮ್ ನಾವು ಹೇಳೋ ಟೈಮಲ್ಲಿ ನಮ್ಮ ಬ್ಲಡ್ಡೇ ಮೇನ್ ಮೂಲ ಕಾರಣ. 6 ಲೀಟರ್ ಬ್ಲಡ್ಡೇ ಮೂಲ ಕಾರಣ. ಅದರಲ್ಲಿ ತುಂಬ ಕಾರ್ಬನ್ ಡೈಆಕ್ಸೈಡ್ ಆಗಿಬಿಟ್ರೆ, ಇಲ್ಲ ನಮ್ಮ ಪ್ರೋಟೀನ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗಿಬಿಟ್ರೆ ನಿಮಗೂ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರುತ್ತೆ, ಆವತ್ತು ಶ್ವಾಸ ತೊಂದರೆಗಳು ಬರ್ಬೋದು. ಈಗ ಮೇನ್ ಈ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ನಾನು ಏನು ತೋರಿಸಿದ್ದೀನೋ, ಶ್ರೋತಾಸ್ ಅಂದರೆ ಏನು ಅಂದರೆ ವೆಸಲ್ಸ್. ಈಗ ಇಲ್ಲಿ ಎಷ್ಟು ವೆಸಲ್ಸ್ ಇದೆ ನೀವು ಬ್ಲೂ ಕಲರಲ್ಲಿ ನೋಡ್ಬೋದು, ರೆಡ್ ಕಲರಲ್ಲಿ ನೋಡ್ಬೋದು. ಆ ನಾಡಿ, ಮೇನ್ ನಾಡಿನಿಂದ ಯಾವ ಥರ ಕನೆಕ್ಟ್ ಆಗಿದೆ 2 ಕಡೆ ಲಂಗ್ಸ್ಗೂ, ಅದು ನೀವು ನೋಡ್ಬೋದು. ಈ ಚಿತ್ರನಿಂದ ಏನಾಗತ್ತೆ ಅಂದರೆ, ಈ ನಿಮ್ಮದು ಲೆಫ್ಟ್ ಪಲ್ಮನರಿ ಆರ್ಟ್ರಿ, ರೈಟ್ ಪಲ್ಮನರಿ ವೇನ್ಸ್ ಈ ಕಡೆ ಇದೆ ಅಲ್ವಾ, ಇದು ಪೂರ್ತಿ ನಿಮಗೂ ಹಾರ್ಟ್ ಜೊತೆ ಕನೆಕ್ಟ್ ಆಗಿದೆ. ಈಗ ಹಾರ್ಟ್ ಪಂಪ್ ಆಗಬೇಕು ಅಂದರೆ ನಿಮ್ಮ ರೈಟ್ ಭಾಗದಲ್ಲಿ ಇರೋ ಲಂಗ್ಸು ಆಕ್ಸಿಜನೇಟೆಡ್, ಇದು ಸಪ್ಲೈ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ನು ಸಪ್ಲೈ ಮಾಡುತ್ತೆ ಅಯೋಟಾಕು, ಹಾರ್ಟ್ಗೂ. ಆವತ್ತು ಹಾರ್ಟ್ ಚೆನ್ನಾಗಿ ಪಂಪ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹಾರ್ಟ್ ವೆಸಲ್ಸ್ ಎಲ್ಲ ಬ್ಲಾಕ್ ಆಗಿ ವಾತದೋಷ ಹೆಚ್ಚಿಗೆ ಆಗಿ ಅದರಿಂದ ಹಾರ್ಟ್ ನೋವು ಬರೋದು, ಇಲ್ಲಾಂದರೆ ಕಾರ್ಡಿಯಕ್ ಅರೆಸ್ಟ್ ಆಗೋದು, ಈ ಥರ ಸಮಸ್ಯೆಗಳು ಒಂದು ಲಂಗ್ಸ್ ಕೆಲಸ ಮಾಡ್ತಾ ಇಲ್ಲ ಅಂದರೆ ಆ ಥರ ಸಮಸ್ಯೆಗಳು ಬರುತ್ತೆ. ಸೊ ಇದು ಬಂದು ನಿಮಗೂ ಡೈರೆಕ್ಟಾಗಿ ನೀವು ನೋಡಿದರೆ ಹಾರ್ಟ್ಗೂ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡ್ತಾ ಇದೆ. ಇದೇ ಕೆಲಸ ಲಂಗ್ಸ್ದು. ಈ ರೆಸ್ಪಿರೇಟರಿ ಇದು ಫಂಕ್ಷನ್ಸ್ ಯಾವ ಥರ ಆಗುತ್ತೆ ಅಂದರೆ, ನಾವು ಹೇಳಿರೋ ಪ್ರಕಾರ ಯಾವತ್ತು ನೀವು ಶ್ವಾಸ ತಗೊಂಡು ಬಿಡ್ತಾ ಇದ್ರು, ಯಾಕೆ ನಿಮ್ಮನ್ನು ಯೋಗಾಸನ ಮಾಡೋದಕ್ಕೆ ಹೇಳ್ತಾರೆ, ಅದರಲ್ಲಿನೂ ಮುಖ್ಯವಾಗಿ ಲೋಮ್ ವಿಲೋಮ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮದು ಕಾರ್ಬನ್ ಡೈಆಕ್ಸೈಡ್ ನೀವು ತಿನ್ನೋ ಫುಡ್ನಿಂದ ಬರ್ಬೋದು, ನೀವು ಶ್ವಾಸ ಮಾಡೋನಿಂದು, ಲೈಕ್ ನಾನು ಏರ್ ಪೊಲ್ಯೂಟೆಂಟ್ಸ್ ಹೇಳಿದ್ದೀನಿ ಅದರಿಂದ ಬರೋದನಿಂದು, ಇಂಡಸ್ಟ್ರಿಯಲ್ ಎಮಿಷನ್ಸ್ನಿಂದ ಬರೋದನಿಂದು, ಇದೆಲ್ಲ ಒಳಗಡೆ ನಾನು ಶ್ವಾಸ ತಗೊಂಡ್ಮೇಲೆ ಅಲ್ಲಿ ಹೋಗಿ ಸೇರ್ಕೊಳತ್ತಲ್ವ ಲಂಗ್ಸಲ್ಲಿ, ಆವತ್ತು ಶ್ವಾಸ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಅದು ಡಿಟಾಕ್ಸಿಫೈ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದು ನ್ಯಾಚುರಲ್ ವೇ, ಯಾವುದೋ ಒಂದು ಎಕ್ಸ್ಟರ್ನಲ್ ಪ್ರೆಷರ್ಸ್ ಇಲ್ಲ, ಆ ನ್ಯಾಚುರಲ್ ವೇಯಲ್ಲಿ ಮಾಡಬೇಕು ಅಂದರೆ ನೀವು ಲೋಮ್ ವಿಲೋಮ್ ಮಾಡಬೇಕು. ಆಯಿತಾ? ಆವತ್ತು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ಸ್ ಕ್ಯಾನ್ ಹೆಲ್ಪ್ ಯು ಔಟ್. ಅದು ಒಂದು. ಅದರಿಂದ ನಿಮಗೂ ಆಕ್ಸಿಜನೇಟೆಡ್ ಬ್ಲಡ್ ಚೆನ್ನಾಗಿ ಫಸ್ಟ್ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಬರ್ನ್ ಮಾಡಿ ನಿಮ್ಗೆ ಬೇವರ ಬರುತ್ತೆ, ಅದರಿಂದ ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿ ಸಪ್ಲೈ ಆಗುತ್ತೆ ಥ್ರೂ ಶ್ರೋತಾಸ್, ಥ್ರೂ ನಾಡೀಸ್. ಆ್ಯಂಡ್ ಮರ್ಮ ಅಂದರೆ ವೈಟಲ್ ಪಾಯಿಂಟ್ಸ್. ವೈಟಲ್ ಪಾಯಿಂಟ್ಸ್ ಅಂದರೆ ಏನು? ಒಂದು ರೈಟ್ ಆರ್ಟ್ರಿ ಆಯಿತು, ಪಲ್ಮನರಿ ಆರ್ಟ್ರಿ, ದೆನ್ ಲೆಫ್ಟ್ ಪಲ್ಮನರಿ ಆರ್ಟ್ರಿ ಇತ್ತು, ಬ್ರೋಂಕಿಯಲ್ ಆರ್ಟ್ರೀಸ್ ಆಯಿತು, ಅದೇ ಪ್ರಕಾರ ಅಲ್ಲಿ ವೇನ್ಸ್ ಆಯಿತು. ಇದೆಲ್ಲ ನಿಮ್ಮದು ಮರ್ಮ ನಾಡಿಗಳು. ಮುಖ್ಯವಾಗಿ ನಾಡಿ 2 ಕಡೆ ಸಪ್ರೇಟ್ ಆಗಿದೆ, ಲೆಫ್ಟ್ ಆ್ಯಂಡ್ ರೈಟ್ ಅಂಟು. ಅದನ್ನೇ ಆ ವೆಸಲ್ಸ್ನೇ ಹೇಳ್ತಾರೆ ಶ್ರೋತಾಸ್. ಸೊ ಲಂಗ್ಸ್ ಈ ಥರ ಕೆಲಸ ಮಾಡುತ್ತೆ. ಹಾರ್ಟ್ನು ಚೆನ್ನಾಗಿ ಪಂಪ್ ಮಾಡೋದಕ್ಕೂ, ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೂ. ಹಾರ್ಟ್ ಅದಾದಮೇಲೆ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕ ಮೇಲೆ ಅದು ರೆಸ್ಟ್ ಆಫ್ ದಿ ಬಾಡೀಸ್ಗೂ ಎಗೇನ್ ಆಕ್ಸಿಜನೇಟೆಡ್ ಬ್ಲಡ್ನು ಸಪ್ಲೈ ಮಾಡುತ್ತೆ. ಸೊ ಎಲ್ಲ ಕಡೆನೂ ಡಿಟಾಕ್ಸಿಫೈ ಮಾಡುತ್ತೆ. ವೇರ್ ಎವರ್ ಅಬ್ಸ್ಟ್ರಕ್ಷನ್ಸ್, ಸಂಚಾಲನ ಇಲ್ಲ ವೆಸಲ್ಸಲ್ಲಿ, ಕಾಲಲ್ಲಿ ಬರ್ತಾ ಇಲ್ಲ, ಹೊಟ್ಟೆಯಲ್ಲಿ ಬರ್ತಾ ಇಲ್ಲ, ಎಲ್ಲ ಅಬ್ಸ್ಟ್ರಕ್ಷನ್ ಆಗಿದೆ ಅಂದರೆ ಇದು ಲಂಗ್ಸು ಆಕ್ಸಿಜನೇಟೆಡ್ ಕೊಡೋದನಿಂದ
ರೆಸ್ಟ್ ಆಫ್ ದಿ ಆರ್ಗನ್ಸ್ಗೂ ಹಾರ್ಟ್ ಪಂಪ್ ಮಾಡಿ ಕಳಿಸ್ತಾ ಇದೆ. ಸೊ ಈಗ ಈ ಲಂಗ್ಸ್ ಫಂಕ್ಷನಿಂಗ್ ಸರಿ ಆಗ್ತಾ ಇಲ್ಲ, ನಮಗೇನೋ ನಾನಾ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತಿದ್ದೀವಿ ಅಂದಾಗ ಯಾವ ರೀತಿ ನಾವು ಆಯುರ್ವೇದದಲ್ಲಿ ಅಥವಾ ಮರ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಕಂಡುಕೊಳ್ಬೋದು? ಈಗ ಆಯುರ್ವೇದದಲ್ಲಿ ಅಂದರೆ ಅವರು ಒಂದು ವಿರೇಚನ ಇಲ್ಲಾಂದರೆ ಬಸ್ತಿ ಇಂಟು ಮಾಡ್ತಾರೆ. ಒಂದು ನಸ್ಯ ಟ್ರೀಟ್ಮೆಂಟ್ ಕೊಡ್ತಾರೆ. ನಸ್ಯದಲ್ಲಿ 2 ಪ್ರಕಾರ ನಸ್ಯ ಇದೆ. ಒಂದು ಬಂದು ಫ್ಯೂಮೆಂಟೇಷನ್ ಟು ಹೇಳ್ತೀವಿ, ಅದು ಬಂದು ಧೂಮಪಾನ. ಅದು ಒಂದು ಸಿಗರೆಟ್ ಥರನೇ ಇರುತ್ತೆ, ಸಿಗಾರ್ ಥರ ಇರುತ್ತೆ, ಬಟ್ ಅದು ಹೆರ್ಬಲ್. ಅದು ಬರ್ನ್ ಮಾಡಿ ಸ್ವಲ್ಪ ಇದು ಫ್ಯೂಮ್ಸ್ನ ಒಳಗಡೆ ಬಿಟ್ಟರೆ ಅದು ಓಪನ್ ಆಗುತ್ತೆ. ಥ್ರೂ ನ್ಯಾಸ್ಟ್ರಲ್ಸ್ ಓನ್ಲಿ ಲಂಗ್ಸ್ ಚಾನಲ್ ಕ್ಯಾನ್ ಬಿ ಓಪನ್. ಆ ಥರ ಮಾಡ್ತಾರೆ. ಅದು ಒಂದು ಪ್ರಾಸೆಸ್ ಇದೆ. ಅದು ಬಿಟ್ಟು ವಿರೇಚನ ಮಾಡೋ ಟೈಮಲ್ಲಿ, ವಿರೇಚನ ಬಸ್ತಿ ಮಾಡೋ ಟೈಮಲ್ಲಿ ಪ್ರೊಸೀಜರ್ಸ್ ಏನಾಗುತ್ತೆ ಅಂದರೆ, ನಿಮ್ಗೆ ಇಷ್ಟು ಮ್ಯೂಕಸ್ ಅಕ್ಯುಮುಲೇಟ್ ಆಗಿದೋ ಅದು ಬಂದು ಹೋಗ್ಬಿಡತ್ತೆ, ಈಚೆ ಹೋಗ್ಬಿಡತ್ತೆ ಥ್ರೂ ಪ್ರೊಸೀಜರ್ಸ್. ಅದೇ ಥರ ಬಸ್ತಿ ಅಂದರೆ ಫುಲ್ ಮಸಾಜ್ ಮಾಡ್ತಾರೆ. ಹೆಚ್ಚಿಗೆ ಎಲ್ಲಿ ನಿಮ್ಮ ಲಂಗ್ಸಲ್ಲಿ ಸಿಕ್ಕಾಕೊಂಡಿದೋ ಅಲ್ಲಿ ಸ್ವಲ್ಪ ಪೌಡರ್ಸ್ ಇಟ್ಕೊಂಡು, ಇಲ್ಲಾಂದರೆ ಪಿಂಡಸ್ವೇದ ಅಂಟು ಕೊಟ್ಟು ಅದು ಪ್ರೆಷರ್ ಕೊಡೋ ಟೈಮಲ್ಲಿ ನಿಮ್ಗೂ ಅದು ಡಿಟಾಕ್ಸಿಫೈ ಆಗಿ ಇಲ್ಲ ಈಚೆ ಬಂದುಬಿಡತ್ತೆ, ಎವ್ಯಾಕ್ಯುವೇಟ್ ಆಗಿಬಿಡತ್ತೆ. ಅದು ಒಂದು ಪ್ರೊಸೀಜರ್. ಪ್ಲಸ್ ಸಮ್ ಮೆಡಿಕೇಶನ್ಸ್, ಹರ್ಬಲ್ ಮೆಡಿಕೇಶನ್ಸ್, ಫಾರ್ಮುಲೇಷನ್ಸ್ ಅದೆಲ್ಲ ಮಾಡ್ತಾರೆ. ಮರ್ಮ ಚಿಕಿತ್ಸೆ ಅದು ಬಂದು ಯಾವುದು ಮೆಡಿಕೇಶನ್ಸ್ ಇಲ್ಲ. ಪ್ರೆಷರ್ಸು ಅಲ್ಲಿ ನಿಮ್ಮ ಲಂಗ್ಸ್ ಕಡೆ ಏನು ಪ್ರೆಷರ್ಸ್ ಕೊಡಲ್ಲ. ಓನ್ಲಿ ಪಾದದಲ್ಲಿ ಈ ಆರ್ಟ್ರೀಸ್ ಆ್ಯಂಡ್ ವೇನ್ಸು ಪಾದದಲ್ಲಿ ಬರುತ್ತೆ, ಅಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಅದೇ ರೀತಿಯಾಗಿ ಇದೇ ಸೇಮ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಕನೆಕ್ಟೆಡ್ ವಿತ್ ದಿ ಹೆಡ್, ಅಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಅದರಿಂದ ಇದು ಎಲ್ಲ ನಮ್ಮ ಮ್ಯೂಕಸ್ ಎಲ್ಲೆಲ್ಲಿಲ್ಲ ಸಿಕ್ಕಾಕೊಂಡಿದೋ, ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಎಲ್ಲೆಲ್ಲಿಲ್ಲ ಅಬ್ಸ್ಟ್ರಕ್ಷನ್ ಆಗಿ ಒಂದು ವಾಯು ಥರ ಸಿಕ್ಕಾಕೊಂಡಿದೋ ಅದೆಲ್ಲ ಈಚೆ ಬರುತ್ತೆ, ಬೇವರ ಥರ. ಆಯಿತಾ? ಸೊ ಕೆಲವು ಟೈಮ್ ಲಂಗ್ಸಲ್ಲಿ ಮಾಡಬೇಕು, ತುಂಬ ಅದು ಇದಾಗಿದೆ ಅಂದರೆ ನಾವು ಪ್ರೆಷರ್ ಕೊಟ್ಟು ಅದು ತೆಗೆಸ್ತೀವಿ. ಮ್ಯಾನಿಪ್ಯುಲೇಷನ್, ಸ್ಟಿಮ್ಯುಲೇಷನ್ ಟೆಕ್ನಿಕ್ಸ್ ಟು ಹೇಳ್ತೀವಿ. ಓಕೆ, ಧನ್ಯವಾದಗಳು ಗುರುಜಿ. ನಮ್ಮ ಶ್ವಾಸಕೋಶ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ನಾವೇನಾದರೂ ಬದಲಾವಣೆಗಳಾಯಿತು ಇಲ್ಲ ಸಿಂಪ್ಟಮ್ಸ್ ಕಾಣಿಸಿದ್ರೆ ಅದನ್ನು ಗುರುತಿಸಬಹುದು, ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಶ್ವಾಸಕೋಶ ಯಾವ ರೀತಿ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಯಾವುದೇ ರೀತಿ ರೋಗ ಲಕ್ಷಣಗಳು ಕಂಡು ಬಂದರೆ ನಾವು ಯಾವಾಗ ವೈದ್ಯರನ್ನು ಹೋಗಿ ಸಂಪರ್ಕ ಮಾಡಬೇಕು ಅನ್ನೋದಕ್ಕೆ ಚಿಕ್ಕ ಮಾಹಿತಿಯನ್ನು ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ರೀತಿಯ ಉಸಿರಾಟದ ಸಮಸ್ಯೆಗಳಿಗೂ ನೀವು ಆಯುರ್ವೇದ ಅಥವಾ ಮರ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ನೀಡ್ತೀವಿ. ನಮಸ್ಕಾರ.